ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞಃ ಪರಂತಪ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲೈ ಪರಂತಪನೆ, ಜ್ಞಾನಯಜ್ಞವು ದ್ರವ್ಯಯಜ್ಞಕ್ಕಿಂತ ಅತ್ಯುತ್ತಮವಾದುದು. ಎಲೈ ಪಾರ್ಥನೆ, ಎಲ್ಲ ಕರ್ಮಗಳು ಜ್ಞಾನದಲ್ಲೇ ಕೊನೆಗೊಳ್ಳುತ್ತವೆ. ಮನುಷ್ಯರು ತನ್ನ ಜೀವಿತಾವಧಿಯಲ್ಲಿ ಸಾಕಷ್ಟು ದ್ರವ್ಯಯಜ್ಞ ಮಾಡುತ್ತಲೇ ಇರುತ್ತಾರೆ. ಹುಟ್ಟಿನಿಂದ ಸಾಯುವವರೆಗೂ ಅರಿವಿದ್ದೋ ಇಲ್ಲದೆಯೋ ಸಾಕಷ್ಟು ದಾನ ಧರ್ಮಾದಿಗಳನ್ನು ಮಾಡುವುದು ಸಹಜ. ಇಂದಿನ ದಿನಮಾನಗಳಲ್ಲಿ ಪ್ರಜಾರಾಜ್ಯವಾಗಿರುವ ಕಾರಣ ನೇರ ತೆರಿಗೆ ರೂಪದಲ್ಲೋ ಇಲ್ಲವೇ ಪರೋಕ್ಷ ತೆರಿಗೆ ಕಟ್ಟುವ ಮೂಲಕ ದೇಶದಲ್ಲಿ ತಾವು ಉತ್ತಮ ಸೌಲಭ್ಯ ಪಡೆಯುವುದರ ಜೊತೆಗೆ ಇತರರ ಬಾಳಿಗೆ ಬೆಳಕಾಗುತ್ತಾರೆ. ದ್ರವ್ಯಯಜ್ಞ ಸ್ವಾಭಾವಿಕವಾಗಿ ನಡೆಯುತ್ತಿರಬೇಕು. ದ್ರವ್ಯಯಜ್ಞದಿಂದ ಒಬ್ಬ ವ್ಯಕ್ತಿಗೆ ಒಮ್ಮೆಯೋ ಅಥವಾ 2 ಬಾರಿ ಸಹಾಯ ಮಾಡುವ ಮೂಲಕ ಅಂತಹ ವ್ಯಕ್ತಿಯ ಬದುಕು ಬದಲಾದರೆ ದ್ರವ್ಯಯಜ್ಞ ಮಾಡಿದ್ದು ಸಾರ್ಥಕ. ಮನುಷ್ಯ ಮಾಡುವ ದ್ರವ್ಯಯಜ್ಞದಿಂದ ಇತರರು ಸೋಮಾರಿಯಾಗಬಾರದು ಅಥವಾ ಆತ ಸದಾ ಬೇಡಿ ತಿನ್ನುವಂತಾಗಬಾರದು. ಅದರ ಬದಲು ಆ ವ್ಯಕ್ತಿ ಸ್ವಾವಲಂಬಿಯಾಗಿ ಬದುಕಲು ಸಹಾಯವಾದರೆ ದ್ರವ್ಯಯಜ್ಞ ಶ್ರೇಷ್ಠ ಎನ್ನಬಹುದು. ಮನುಷ್ಯ ಈ ಪ್ರಪಂಚದಲ್ಲಿ ಬದುಕಲು ಸಾಮರ್ಥ್ಯ ಪಡೆದೇ ಹುಟ್ಟುತ್ತಾನೆ. ಕುಂಟರು, ಕುರುಡರು, ದಿವ್ಯಾಂಗರೂ ಸಹ ಇಂದು ತಾವೇ ದುಡಿದು ಬದುಕುತ್ತಿರುವುದು ಕಾಣುತ್ತದೆ. ಈ ರೀತಿಯ ತೊಂದರೆ ಇರುವಂತಹವರಿಗೆ ಅಥವಾ ಕೆಲಸವಿಲ್ಲದೇ ಇರುವವರಿಗೆ ಮಾಡಲು ಅವಕಾಶ ಕಲ್ಪಿಸಿಕೊಡುವುದರ ಜೊತೆಗೆ ಮಾಡಬೇಕಾಗಿರುವ ಕೆಲಸದ ಜ್ಞಾನ ಕೊಟ್ಟರೆ ಸಾಕು. ಅಂತಹವರನ್ನು ಸಮಾಜ ಸಲಹುವ ಬದಲು ಅವರೇ ಸಮಾಜಕ್ಕೆ ಸಂಪನ್ಮೂಲರಾಗುತ್ತಾರೆ. ನಿಸ್ವಾರ್ಥವಾಗಿ ಬದುಕುವ ಜ್ಞಾನ ಕೊಟ್ಟರೆ ಆ ಪ್ರಪಂಚ ಈಗಿರುವ ಜನಸಂಖ್ಯೆ ಇರಲಿ ಅದೆಷ್ಟು ಹೆಚ್ಚಾದರೂ ತನ್ನುದರದಲ್ಲಿ ಇಟ್ಟುಕೊಂಡು ಸಲುಹೀತು. ಇಂದು ಜ್ಞಾನಯಜ್ಞ ಉಚಿತವಾಗಿ ನಡೆಯದೇ ಇರುವ ಕಾರಣ ಎಲ್ಲವೂ ವ್ಯಾಪಾರದ ಸರಕುಗಳಾಗಿ ಬೆಲೆ ಹೆಚ್ಚಳ ಹಾಗೂ ನಿರುದ್ಯೋಗ ಹೆಚ್ಚಾಗಿ ಜನರು ಬದುಕಲಾರದೆ ಬದುಕುತ್ತಿದ್ದಾರೆ. ಪ್ರಪಂಚದಲ್ಲಿ ಜ್ಞಾನವೊಂದನ್ನು ಉಚಿತವಾಗಿ ಕೊಟ್ಟರೆ ಸಾಕು, ಮತ್ತೆಲ್ಲ ಉಚಿತ ಅಥವಾ ಯಥೋಚಿತ ಬೆಲೆಗೆ ಸಿಗುವಂತಾಗಿ ಜನರ ಬವಣೆ ತಪ್ಪಿ ಬದುಕು ಹಸನಾಗುತ್ತದೆ. ಈ ಕಾರಣದಿಂದ ದ್ರವ್ಯಯಜ್ಞಕ್ಕಿಂತ ಜ್ಞಾನಯಜ್ಞ ಶ್ರೇಷ್ಠ ಎನ್ನುವುದು. ಹರಿ ಓಂ.